ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಬಡಿದಾಟ ಜೋರಾಗಿದ್ದು ಒಂದು ಕಡೆ ಸಿಎಂ ಕುರ್ಚಿ ಮತ್ತೊಂದು ಕಡೆ ಕೈಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಹಿಂದ ಶಾಸಕರು ಸಚಿವರ ಬಣಗಳ ಮಧ್ಯೆ ಗುದ್ದಾಟ ನಡೀತಾ ಇದ್ದು ಇದು ನಿಲ್ಲುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಒಂದು ಕಡೆ ಸಿಎಂ ಕುರ್ಚಿ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಾದಿ. ಇದೆರಡರ ರೇಸ್ ಸಿಕ್ಕಾಪಟ್ಟೆ ಜೋರಾಗಿದೆ ಕಾಂಗ್ರೆಸ್. ಒಂದು ಕಡೆ ಸಿಎಂ ಕುರ್ಚಿ, ಮತ್ತೊಂದು ಕಡೆ ಕೈಪಟ್ಟ. ಶಾಸಕ ಸಚಿವರ ಬಣಗಳ ನಡುವೆ ನಡೀತಾ ಇದೆ ಗುದ್ದಾಟ. ಇಲ್ಲಿ ಯಾತ್ರೆ ವರಿಷ್ಠರ ಮುಂದೆ ದೂರು, ಅದಕ್ಕೆ ಮತ್ತೊಬ್ಬರ ಪ್ರತಿ ದೂರು. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಒಂದು ಕಡೆ ಮತ್ತೊಂದು ಕಡೆ ಕೆಪಿಸಿಸಿ ಸಾರಥ್ಯ ಪಟ್ಟ. ಸದ್ಯಕ್ಕೆ ನೀನಾನಾನ ಹೋರಾಟ ನಡೀತಾ ಇದೆ. ಇದು ಸತೀಶ್ ಜಾರಕಿಹೊಳಿ ಕೈ ನಾಯಕನ ಪಟ್ಟಕ್ಕಾಗಿ ಇಲ್ಲದ ಕಸರತ್ತನ ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಯಾವಾಗ ಕುರ್ಚಿಯ ಕಾಳಗ ಮತ್ತೆ ಶುರುವಾಯಿತೋ ಅಧಿಕಾರದ ಆಸೆ ಮತ್ತೊಂದ್ಸಲ ಹೊರಬೀಳ್ತಾ ಇದೆ ಸತೀಶ್ ಜಾರಕಿಹೊಳಿ. ಎಸ್ಟಿ ಸಮುದಾಯ ಸಚಿವರ ಸಂಗಮವನ್ನ ಮಾಡ್ತಾರೆ. ರಾತ್ರಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ವಾಲ್ಮೀಕಿ ಸಮುದಾಯದ ಶಾಸಕರು ಸಚಿವರ ಸಂಗಮವಾಗಿದೆ. ಹಿಂದೆ ಕೂಡ ನಡೆಸಿದ್ರು ಮೀಟಿಂಗ್, ಮಾತುಕತೆ ಆಗಿತ್ತು. ಮತ್ತೊಮ್ಮೆ ರಾತ್ರಿ ಮೀಟಿಂಗ್ ಮಾಡಿದ್ದಾರೆ. ಶೋಷಿತ ಸಮುದಾಯಗಳ ಸಮಾವೇಶ ಕುರಿತು ಮೀಟಿಂಗ್ ನಡೆಸಿದ್ದಾರೆ. ಸ್ಥಳ, ದಿನಾಂಕ ಮತ್ತು ಸಿದ್ಧತೆಗಳ ಕುರಿತು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬಜೆಟ್ನಲ್ಲಿ ಸಮುದಾಯದ ಬೇಡಿಕೆಯ ಬಗ್ಗೆ ಸಮಾಲೋಚನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಶಾಸಕರು, ಸಚಿವರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನಡೆದಿದೆ ಮಾತುಕತೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಬಡದಾಟ ಜೋರಾಗ್ತದೆ. ಕುರ್ಚಿ ಕಾಳಗ ಜೋರಾಗ್ತಾನೆ ಇದೆ. ಒಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ಕೈ ನಾಯಕನ ಪಟ್ಟಕ್ಕಾಗಿ ಇವತ್ತು ನೆನ್ನೆಯಿಂದ ಅಲ್ಲ, ಬಹಳ ದಿನಗಳಿಂದಲೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತಡರಾತ್ರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಎಸ್ಸಿ ಸಮುದಾಯದ ಶಾಸಕರ ಸಭೆಯಲ್ಲಿ ಕೆಎನ್ ರಾಜಣ್ಣ ಕೂಡ ಪ್ರತ್ಯಕ್ಷರಾಗಿದ್ರು. ಡಿಸಿಎಂ ಡಿಕೆ ಜೊತೆಗಿನ ಸಭೆಗೆ ಗೈರಾಗಿದ್ರು. ಹಿಂದೆ ಶಾಸಕರು ಸಚಿವರ ಬಣಗಳ ಮಧ್ಯೆ ಈಗ ಗುದ್ದಾಟ ಶುರುವಾಗಿದ್ದು. ಡಿಕೆಶಿ ಸಭೆಗೆ ಗೈರಾಗಿದ್ದು. ಸಭೆಗೆ ಕೆಎನ್ ರಾಜಣ್ಣ ಹಾಜರಾಗಿದ್ದು ಬಹಳ ಕುತೂಹಲಕ್ಕೆ ಈಗ ಕಾರಣವಾಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಂತಹ ಮೀಟಿಂಗ್ ಸಿದ್ದರಾಮಯ್ಯನವರು ಪ್ರತ್ಯಕ್ಷರಾಗಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಭಾರೀ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಆಪ್ತರ ನಡೆ. ಎಸ್ಸಿ ಸಮುದಾಯದ ಶಾಸಕರ ಸಭೆಯಲ್ಲಿ ಕೆಎನ್ ರಾಜಣ್ಣ ಪ್ರತ್ಯಕ್ಷ. ಡಿಕೆ ಶಿವಕುಮಾರ್ ಜೊತೆಗಿನ ಸಭೆಗೆ ಗೈರಾಗಿದ್ರು ಸಿದ್ದು ಆಪ್ತ. ಅದೇ ಈಗ ಎಸ್ಸಿ ಸಮುದಾಯದ ಶಾಸಕರ ಸಭೆಯಲ್ಲಿ ದಿಢೀರನೆ ಪ್ರತ್ಯಕ್ಷರಾಗಿದ್ದಾರೆ ಕೆಎನ್ ರಾಜಣ್ಣ. ಡಿಕೆ ಭೇಟಿಗೆ ಅನಾರೋಗ್ಯದ ನೆಪ ನೀಡಿದ್ರು. ನಿನ್ನೆ ಹಾಜರಾಗಿದ್ದರು. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಒಟ್ಟಾರೆ
ಕಾಂಗ್ರೆಸ್ನ ಸಭೆಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಸಭೆಗೆ ಹಾಜರಾದ ಕೆಎನ್ ರಾಜಣ್ಣ. ಒಟ್ಟಾರೆ ಸಿದ್ದರಾಮಯ್ಯನವರ ಆಪ್ತರ ನಡೆ ಬಹಳಷ್ಟು ಕುತೂಹಲಕ್ಕೀಗ ಕಾರಣವಾಗ್ತದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೈ ಪಡಿಯಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಅಂತ ಹೇಳ್ಬೋದು. ಒಂದು ಕಡೆ ಸಿಎಂ, ಇನ್ನೊಂದು ಕಡೆ ಅಧ್ಯಕ್ಷ ಗಾದಿಗಾಗಿ. ನಿನ್ನೆ ತಡರಾತ್ರಿ ಕೂಡ ಮೀಟಿಂಗ್ ನಡೆದಿದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ. ಯಾರೆಲ್ಲ ಇದ್ರು, ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾರೆ? ಪವಿತ್ರ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದಿಷ್ಟು ಪ್ರತ್ಯೇಕ ಒಂದು ಸಭೆಗಳು ಕೂಡ ಇತ್ತೀಚೆಗೆ ನಡೀತಾ ಇದ್ದಾವೆ. ಅದಕ್ಕೆ ಎಐಸಿಸಿ ನಾಯಕರು ಬ್ರೇಕ್ ಹಾಕುವಂತಹ ಪ್ರಯತ್ನ ಮಾಡಿದ್ರು ಸಹ ಇದೀಗ ಮತ್ತೊಂದು ಸಭೆ ಕೂಡ ನಡೆದಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಒಂದು ಸಭೆ ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಸ್ಟಿ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖವಾಗಿ ಸಭೆ ನಡೆಸಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಈಗಾಗಲೇ ಏನು ಶೋಷಿತ ವರ್ಗಗಳ ಸಮುದಾಯಗಳ ಒಂದು ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಏನು ಎಐಸಿಸಿ ನಾಯಕರ ಮುಂದೆಯೂ ಕೂಡ ಏನು ಸಚಿವರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲ ನಾಯಕರು ಕೂಡ ಒಂದು ಹೈಕಮಾಂಡ್ ನಾಯಕರ ಮುಂದೆ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಬೃಹತ್ ಮಟ್ಟದ ಒಂದು ಶೋಷಿತರ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಥಳದಲ್ಲಿ ಮಾಡಬೇಕು, ಯಾಕಂತಂದ್ರೆ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎರಡೂ ಎಲ್ಲ ಭಾಗದವರಿಗೂ ಕೂಡ ಇದು ಕೇಂದ್ರ ಬಿಂದು ಆಗಬೇಕು, ಮತ್ತೆ ಅವ್ರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಬರಲಿಕ್ಕೆ ಸಹಕಾರ ಆಗಬೇಕು ಅಂತ ಒಂದು ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತೆ ಯಾವೆಲ್ಲ ಸಿದ್ಧತೆಗಳನ್ನ ಪೂರೈಸಬೇಕು, ಯಾರನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಹ್ವಾನಿಸಬೇಕು, ಮತ್ತೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು, ಮತ್ತೆ ಈಗಾಗಲೇ ಇಲ್ಲಿ ಏನಾದ್ರೂ ಈ ಒಂದು ಸಮಾವೇಶಕ್ಕೆ ಪಕ್ಷದಲ್ಲಿ ಕೆಲವೊಂದಿಷ್ಟು ನಾಯಕರು ವಿರೋಧ ವ್ಯಕ್ತಪಡಿಸಿದ್ರೆ ಆ ಒಂದು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ನಡೆದುಕೊಳ್ಬೇಕು ಅನ್ನುವಂತ ವಿಚಾರ ಕುರಿತಾಗಿ ನಿನ್ನೆ ಸಭೆಯಲ್ಲೂ ಕೂಡ ಒಂದು ಚರ್ಚೆ ಕೂಡ ನಡೆಸಿರ್ತಕ್ಕಂಥ. ಇದರಲ್ಲಿ ಪ್ರಮುಖವಾಗಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಪ್ರಮುಖವಾಗಿ ಇದರಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರನ್ನ ಒಂದು ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿಕ್ಕೆ ವಿಧಾನಸೌಧ ಕೆಎನ್ ರಾಜಣ್ಣ ಅವರ ಕಚೇರಿಗೆ ಹೋಗಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು. ಆದ್ರೆ ಆ ಒಂದು ಭೇಟಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಬಂದರೂ ಸಹಿತ ಆ ಒಂದು ಭೇಟಿಗೂ ಕೂಡ ಕೆಎನ್ ರಾಜಣ್ಣ ಅವರು ಕೂಡ ಹಾಜರಿರಲಿಲ್ಲ. ಸೊ ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಎಸ್ಟಿ ಶಾಸಕರ ಜೊತೆ ಸಭೆ ಇತ್ತು. ಆ ಸಭೆಗೆ ಹಾಜರಾಗಿರ್ತಕ್ಕಂಥದ್ದು ಸಾಕಷ್ಟು ಕೆಎನ್ ರಾಜಣ್ಣ ಅವರ ನಡೆಯೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಗೆ ನಿರಾಕರಿಸಿ ಇವತ್ತ ಒಂದು ತಡರಾತ್ರಿಯಲ್ಲಿ ಒಂದ್ ಕಡೆ ಏನು ಸಭೆಯನ್ನ ನಡೆಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಸಭೆಯಲ್ಲಿ ಕೂಡ ಪಾಲ್ಗೊಂಡು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಶೋಷಿತರ ಸಮಾವೇಶವನ್ನ ಮಾಡಬೇಕು, ಸ್ವಪಕ್ಷದಲ್ಲೇ ಇರ್ತಕ್ಕಂಥ ಒಂದು ಬಣಕ್ಕೆ ತಿರುಗೇಟು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯ ಒಂದು ವೃತ್ತರಾಗಿ ಸಾಕಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಒಂದಿಷ್ಟು ಸಚಿವರು ಮತ್ತು ಶಾಸಕರು. ಖಂಡಿತ ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರ ಬಣ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಕೆಲವಷ್ಟು ವಾಕ್ಸಮರಗಳು ಕೂಡ ಇತ್ತೀಚೆಗೆ ನಡೀತಾ ಇದ್ದಾವೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೂಡ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ, ಅಸಮಾಧಾನಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣ ಆಗ್ತಾರೆ, ಯಾವುದೇ ರೀತಿ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಂದ ಮತ್ತೆ ಕೆಪಿಸಿ ಅಧ್ಯಕ್ಷರಿಂದಲೂ ಕೂಡ ಇವರಿಗೆ ಒಂದ್ ಕಡೆ ವಾರ್ನಿಂಗ್ ಬರುತ್ತೆ ಅಥವಾ ಸೂಚನೆ ಕೊಡ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಬಹಿರಂಗ ಹೇಳಿಕೆ ಕೊಡೋವಾಗಿಲ್ಲ, ಇದೆಲ್ಲ ಪಕ್ಷ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ನಾಯಕರು ಇದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅವ್ರಿಗೆ ಅರ್ಹತೆ ಇದೆ ಅನ್ನುವಂಥದ್ದನ್ನ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರು ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸೂಚನೆಗಳು ಮತ್ತೆ ಇದಕ್ಕೆ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕಟ್ಟುನಿಟ್ಟಿನ ನೋಟಿಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಮಾತುಗಳು ಕೂಡ ಕೇಳಿ ಬರೋದಿಲ್ಲ. ಆದ್ರೆ ನಾವು ಏನಾದ್ರೂ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ, ನಾವು ಸಭೆಗಳ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆಲ್ಲವೂ ಕೂಡ ನಿರ್ಬಂಧ ಹೇರ್ತಾರೆ ಅನ್ನುವಂಥ ಅಸಮಾಧಾನ ಕೂಡ ಇದೆ. ಈ ನಡುವೆ ಏನು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಹೇಳಿರ್ತಕ್ಕಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಅವ್ರು ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ನಿರ್ಬಂಧ ಇಲ್ಲ, ಆದ್ರೆ ನಾವ್ ಹೇಳಿದ್ರೆ ಮಾತ್ರ ನಮ್ಮ ಮೇಲೆ ಒಂದು ನಿರ್ಬಂಧ ಹೇರ್ಲಿಕ್ಕೆ ಮುಂದಾಗ್ತಾರೆ, ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು. ಈ ಎಲ್ಲಾ ಹೇಳಿಕೆ ಬೆನ್ನಲ್ಲೇ ನಿನ್ನೆ ನಡೆದಿರ್ತಕ್ಕಂಥ ಸಭೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂಥ ಹೇಳಿಕೆ ಏನಿದೆ, ಆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ಶಾಸಕರ ಜೊತೆ ಸಚಿವರ ಜೊತೆ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಾವು ಒಂದು ಪ್ರಬಲವಾಗಿ ನಿಲ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆಸಿದ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಪವಿತ್ರ.